ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ 1925ರಲ್ಲಿ ಸ್ಥಾಪನೆಗೊಂಡಿದ್ದ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಸಿಸಿಆರ್ಐಗೆ ನವೆಂಬರ್ 2025ಕ್ಕೆ 100 ವರ್ಷ ಪೂರ್ಣಗೊಳ್ಳಲಿದೆ. ಇದರ ಅಂಗವಾಗಿ ನಿನ್ನೆ ಚಿಕ್ಕಮಗಳೂರಿನಲ್ಲಿರುವ ಕಾಫಿ ಮಂಡಳಿಯಲ್ಲಿ ಸಿಸಿಆರ್ಐನ ಹೊಸ ಲಾಂಛನ ಅನಾವರಣ ಮತ್ತು ನವೀಕೃತ ಕಾಫಿ ಸಂಗ್ರಹಾಲಯದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಕಾಫಿ ಮಂಡಳಿಯ ಅಧ್ಯಕ್ಷ ಎಂಜೆ ದಿನೇಶ್, ಕಾಫಿ ಮಂಡಳಿ ಜಂಟಿ ನಿರ್ದೇಶಕ ಶಿವಕುಮಾರಸ್ವಾಮಿ ಸೇರಿದಂತೆ ಕಾಫಿ ಬೆಳೆಗಾರರು, ಮಾರಾಟಗಾರರು ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ನವೀಕೃತ ಕಾಫಿ ಸಂಗ್ರಹಾಲಯಕ್ಕೆ ಚಾಲನೆ ನೀಡಿ ಸಾರ್ವಜನಿಕ ವೀಕ್ಷಣೆಗೆ ಅನುವು ಮಾಡಿಕೊಡಲಾಯಿತು. ಬಳಿಕ ದೂರದರ್ಶನದೊಂದಿಗೆ ಕೋಟ ಶ್ರೀನಿವಾಸ ಪೂಜಾರಿ ಬಾಳೆಹೊನ್ನೂರಿನಲ್ಲಿ ಸ್ಥಾಪಿತವಾದ ಕಾಫಿ ಸಂಶೋಧನಾ ಕೇಂದ್ರಕ್ಕೆ 100 ವರ್ಷವಾಗಲಿದ್ದು, ಕಾಫಿಯ ಹೊಸ ತಳಿಗಳು, ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತಂತೆ ಅಧ್ಯಯನಕ್ಕಾಗಿ ವಿಚಾರ ಸಂಕಿರಣಗಳು, ಸಂಶೋಧನೆಗಳು ನಡೆಯಬೇಕಿದೆ ಎಂದರು. ಕಾಫಿ ಬೆಳೆಯಲ್ಲಿ ಬ್ರೆಜಿಲ್ ದೇಶವು ಮುಂಚೂಣಿಯಲ್ಲಿದ್ದರೆ ಭಾರತ 2ನೇ ಸ್ಥಾನದಲ್ಲಿದೆ. ಪ್ರಸ್ತುತ ದೇಶದಲ್ಲಿ 3.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕಾಫಿ ಉತ್ಪಾದನೆಯಾಗುತ್ತಿದ್ದು, ಇದನ್ನು 2047ರ ಹೊತ್ತಿಗೆ 7 ಲಕ್ಷ ಮೆಟ್ರಿಕ್ ಟನ್ನಷ್ಟು ಹೆಚ್ಚಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು. ಭಾರತ ಮೊದಲ ಸ್ಥಾನದಲ್ಲಿ, ಈ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿ ಕಾಫಿ ಬೆಳೆಯಲ್ಲಿ ಬ್ರೆಜಿಲ್ ಇದ್ದರೆ ಭಾರತ ಇವತ್ತು 7ನೇ ಸ್ಥಾನದಲ್ಲಿದೆ. ಇನ್ನೊಂದು 3-4 ವರ್ಷದಲ್ಲಿ ಭಾರತ 5ನೇ ಸ್ಥಾನಕ್ಕೆ ಬರ್ಬೋದಾ, 4ನೇ ಸ್ಥಾನಕ್ಕೆ ಬರ್ಬೋದಾ ಅನ್ನೋದ್ರ ಬಗ್ಗೆ ಚಿಂತನೆಗಳು ಮತ್ತು ವಿಚಾರಗಳು ನಡೀತಾ ಇವೆ. ಎಂಜೆ ದಿನೇಶ್ ಬಾಳೆಹೊನ್ನೂರಿನ ಸಿಸಿಆರ್ಐನ ಶತಮಾನೋತ್ಸವದ ಸಂದರ್ಭದಲ್ಲಿ ಬೆಳೆಗಾರರು ಹಾಗೂ ಬಳಕೆದಾರರನ್ನು ಒಟ್ಟುಗೂಡಿಸುವ ಧ್ಯೇಯದೊಂದಿಗೆ 7 ಬೀಜಗಳಿಂದ 7 ಲಕ್ಷ ಟನ್ಗೆ ಭಾರತದ ಕಾಫಿ ಜಿಗಿತ ಘೋಷವಾಕ್ಯವನ್ನು ರೂಪಿಸಲಾಗಿದೆ. 2047ರ ವೇಳೆಗೆ ಭಾರತದ 100 ವರ್ಷದ ಸ್ವಾತಂತ್ರ್ಯ ಮಹೋತ್ಸವಕ್ಕೆ ಕಾಫಿ ಬೆಳೆಗಾರರು ಹೊಸ ಮೈಲಿಗಲ್ಲು ಸಾಧಿಸಬೇಕಿದೆ ಎಂದರು. ಯಾವ ರೀತಿ ಮಾಡಬಹುದು ಆ ಕಾಫಿಯನ್ನು, ಈ ರೀತಿಯಾಗಿ ನಾವು ಒಂದು ಉನ್ನತ ಯೋಜನೆ ಇಟ್ಕೊಂಡು ಒಳ್ಳೆಯ ಯೋಚನೆಯಿಂದ ಈ ಕೆಲಸವನ್ನ ಕಾರ್ಯಗತ ಮಾಡಬೇಕು. ಜಂಟಿ ನಿರ್ದೇಶಕ ಶಿವಕುಮಾರಸ್ವಾಮಿ ಕಾಫಿ ಮಂಡಳಿಯ ಪ್ರಧಾನ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಿನ ಸಿಸಿಆರ್ಐ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ದೇಶೀಯ ಕಾಫಿ ಮಾರುಕಟ್ಟೆ ವಿಸ್ತರಣೆಗೊಳಿಸುವ ಉದ್ದೇಶ ಹೊಂದಲಾಗಿದೆ. ಇದಕ್ಕೆ ಪೂರಕವಾಗಿ ಕೌಶಲ್ಯಾಭಿವೃದ್ಧಿ, ಯುವಜನತೆ ಭಾಗವಹಿಸುವಿಕೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಮುಂತಾದವುಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಏರ್ಪಡಿಸಿ ಈ ಒಂದು ದೇಶೀಯ ಮಾರುಕಟ್ಟೆಯ ವಿಸ್ತರಣೆಯಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಇದನ್ನು ಮಾಡ್ತಾ ಇದ್ದೀವಿ.